ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ಬರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನೂ ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ. ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲೇ ಇದ್ದಾರೆ ಭವಾನಿ ಹಾಗೂ ರೇವಣ್ಣ. ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ಬರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನೂ ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ. ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲೇ ಇದ್ದಾರೆ ಭವಾನಿ ಹಾಗೂ ರೇವಣ್ಣ. ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ಬರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನೂ ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ. ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲೇ ಇದ್ದಾರೆ ಭವಾನಿ ಹಾಗೂ ರೇವಣ್ಣ. ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ಬರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನೂ ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ. ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲೇ ಇದ್ದಾರೆ ಭವಾನಿ ಹಾಗೂ ರೇವಣ್ಣ. ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ಬರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ
ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನು ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ. ಸಂಪರ್ಕದಲ್ಲಿರಿ, ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲೇ ಇದ್ದಾರೆ ಭವಾನಿ ಹಾಗೂ ರೇವಣ್ಣ. ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನು ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ. ಸಂಪರ್ಕದಲ್ಲಿರಿ, ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲೇ ಇದ್ದಾರೆ ಭವಾನಿ ಹಾಗೂ ರೇವಣ್ಣ. ಭವಾನಿ ರೇವಣ್ಣ ಹಾಗೂ ರೇವಣ್ಣ ದಂಪತಿ ಇಬ್ರು ಕೂಡ ಮನೆಯಲ್ಲೇ ಇದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ರೇವಣ್ಣ ದಂಪತಿ ಮನೆಯಲ್ಲೇ ಚಿಕಾಡಿ ಹೂಡಿದ್ದಾರೆ. ಒಂದು ಕಡೆ ಮಗನ ತೀರ್ಪಿನ ಬಗ್ಗೆ ಯೋಚನೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಟಿವಿ ನೋಡ್ತಾ ಏನಾಗಬಹುದು, ಜಡ್ಜ್ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂತ ಭಯದಲ್ಲೇ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಇದ್ದಾರೆ. ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ, ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಅಥವಾ ಮನೆಗೆ ಯಾರು ಕೂಡ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಬ್ರು ಕೂಡ ಕೂತು ಟಿವಿ ಮುಂದೆ ಕುತ್ಕೊಂಡು ಏನ್ ತೀರ್ಪು ಕೊಡ್ತಾರೆ, ಮಗನ ಭವಿಷ್ಯ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಯೋಚನೆಯಲ್ಲಿದ್ದಾರೆ. ಜೊತೆಗೆ ಯಾರನ್ನು ಕೂಡ ಭೇಟಿಯಾಗದೆ ಇಬ್ಬರೇ ಇದ್ದಾರೆ ಅನ್ನುವಂತ ವಿಚಾರ. ಮಗನ ತೀರ್ಪಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅವರ ಪರವಾಗಿರುವಂತಹ ಲಾಯರ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ, ಅವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಪ್ರಜ್ವಲ್ ಪಾಲಿಗೆ ಇವತ್ತಿನ ದಿನ ಮರೆಯಲಾಗದ ದಿನ ಆಗುತ್ತೆ.